ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಬಿಗ್ ಬಾಸ್ ರಂಜಿತ್ ಹಾಗೆ ಅವರ ಸಹೋದರಿಯ ನಡುವಿನ ಮನೆಯಲ್ಲಿನ ಪಾಲು ವಿಚಾರ ಸದ್ಯ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದೆ. ಅಕ್ಕ ತಮ್ಮನ ನಡುವೆ ಇದ್ದಂಥ ಒಂದು ಫ್ಲಾಟ್ನ ವಿಚಾರಕ್ಕಾಗಿ ಗಲಾಟೆ ನಡೆದು ಹೋಗಿದೆ. ಅದು ಮನೆಯಲ್ಲೇ ಹೊಡೆದಾಡಿಕೊಳ್ಳುವಷ್ಟರ ಮಟ್ಟಿಗೆ. ಅಕ್ಕ ತಮ್ಮನ ಗಲಾಟೆ ಮೊಬೈಲ್ನಲ್ಲಿ ಸರಿಯಾಗಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಪೊಲೀಸರು NCR ನ ದಾಖಲು ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಖುದ್ದು ಬಿಗ್ ಬಾಸ್ ರಂಜಿತ್ ಅವರಿದ್ದಾರೆ. ಸರ್ ನಮಸ್ಕಾರ. ಮೇಡಮ್ ನಮಸ್ತೆ, ಹೇಳಿ. ವಿಡಿಯೋ ನೋಡ್ತಾ ಇದೀವಿ, ಅಕ್ಕ ತಮ್ಮ ಗಲಾಟೆ ಮಾಡ್ಕೊಂಡಿದ್ದೀರಿ. ಗಲಾಟೆ ಯಾಕಾಯ್ತು? ಪೊಲೀಸ್ ಸ್ಟೇಷನ್ಗೆ ಹೋಗುವಂತಹ ಸಂದರ್ಭ ಯಾಕೆ ಬಂತು ರಂಜಿತ್ ಅವರೇ? ಮೇಡಮ್ ಇದು ಆಕ್ಚುಲಿ ಸಿವಿಲ್ ಮ್ಯಾಟ್ರು. ಸೊ ಹಾಗಾಗಿ ನಂದು ಅವ್ರು ಏನ್ ಲೀಗಲ್ ನೋಟಿಸ್ ನನಗೆ ಕಳಿಸಿದ್ರು, ಆ ಲೀಗಲ್ ನೋಟಿಸ್ಗೆ ನಾನು ರಿಪ್ಲೈ ಮಾಡಿದ್ದೀನಿ ಅದಕ್ಕೆ. ಓಕೆ. ಸೊ ಆ ರಿಪ್ಲೈ ಮಾಡಿದ್ಮೇಲೆ ಅವರು ಅದನ್ನ ಕೋರ್ಟ್ಗೆ ತಗೊಂಡೋಗೋದೆ. ಅವ್ರೇನ್ ಮಾಡ್ತಿದ್ದಾರೆ, ಫಸ್ಟ್ ಸ್ಟೇಷನ್ ತಗೊಂಡೋದ್ರು. ನನಗೆ ಇನ್ಫಾರ್ಮೇಶನ್ ಇಲ್ಲದೆ ಏನೂ ಇಲ್ಲದೆ ಅದಕ್ಕೆ ರಿಪ್ಲೈ ಮಾಡ್ಬೇಕಾಗಿರೋದು ಅವ್ರು ರಿಪ್ಲೈ ಮಾಡ್ಲಿಲ್ಲ ಅವರು. ಸೊ ಅಲ್ಲೂ ಸ್ಟೇಷನ್ಲೂ ಅದನ್ನೇ ಹೇಳಿ ಕಳಿಸಿದ್ರು, ಮೇಡಮ್ ಇದು ಸಿವಿಲ್ ಮ್ಯಾಟರ್ ಆಗಿರೋದ್ರಿಂದ ನೀವು ದಯವಿಟ್ಟು ಕೋರ್ಟ್ಗೆ ಹೋಗಿ ತೀರ್ಮಾನ ಮಾಡ್ಕೊಂಡು ಆ ಪ್ರಾಪರ್ಟಿ ಏನಿದೆ ಅದೆಲ್ಲ ನೀವು ಡಾಕ್ಯುಮೆಂಟ್ಸ್ಗಳು ಕೊಡಿ, ಏನು ಅಕೌಂಟ್ ಟ್ರಾನ್ಸಾಕ್ಷನ್ಸ್ ಆಗಿದೆ ನೀವು ಕನ್ಫರ್ಮ್ ಮಾಡ್ಕೊಂಡು ಆ ಪ್ರಾಪರ್ಟಿ ಅಲ್ಲಿ ಕೋರ್ಟಲ್ಲಿ ನಿಮ್ಗೆ ಏನ್ ತೀರ್ಮಾನ ಆಗಬೇಕು ಆ ತೀರ್ಮಾನ ಆಗುತ್ತೆ ಅಂತಾನು ಹೇಳಿದ್ದಾರೆ. ಈಗ ರಂಜಿತ್ ವಿಡಿಯೋದಲ್ಲಿ ನೋಡಿದಾಗ ನೀವೇ ಏನೋ ಅವ್ರಿಗೆ ಬೈತಾ ಇದ್ದೀರಾ, ನೀವೇ ಏನೋ ಅವ್ರಿಗೆ ಹೊಡೆಯೋಕೆ ಹೋಗ್ತಿದ್ದೀರಾ, ಈ ರೀತಿ ಅದು ಪ್ರಾಜೆಕ್ಟ್ ಆಗ್ತಾ ಇದೆ. ಹಾಗಾಗಿ ಸಮಸ್ಯೆಯ ಮೂಲ ಎಲ್ಲಿಂದ ಆರಂಭ ಆಯ್ತು ಅನ್ನೋದನ್ನ ತಿಳಿಸಬಹುದಾ ಅಂತ ಹೇಳಿ. ಮೇಡಮ್ ಇದು ಆಕ್ಚುಲಿ ನಂದು ಫಸ್ಟ್ ಫ್ಲೋರ್ ಮನೆ. ನಾನಿರೋದು ಫಸ್ಟ್ ಫ್ಲೋರ್ ಅಲ್ಲಿ. ನಮ್ಮ ಸಿಸ್ಟರ್ಸ್ ಇಬ್ರು ಇರೋದು ಮತ್ತೆ ಭಾವಂದಿರು ಮಕ್ಕಳೆಲ್ಲ ಇರೋದು ಥರ್ಡ್ ಫ್ಲೋರ್ ಅಪಾರ್ಟ್ಮೆಂಟ್ ಅಲ್ಲಿ. ಸೊ ಅವ್ರ ಮನೆ ಒಳಗೆ ಬಂದು ನಮ್ಮ ವೈಫ್ ಒಳಗಡೆ ಇರ್ಬೇಕಾದ್ರೆ ಅಲ್ಲಿರೋ ಪ್ರಾವಿಷನ್ಸ್ ಎಲ್ಲ ತೆಗೆದು ಬಿಸಾಕಿ ಅದನ್ನೆಲ್ಲ ಮುಟ್ಟಕ್ ಹೋದಾಗ ದಟ್ಸ್ ವಾಟ್ ಶಿ ಟಾಕ್ಡ್. ಪ್ರಾವಿಷನ್ಸ್ ಮುಟ್ಟಬೇಡ, ಏನಕ್ಕೆ ಮುಟ್ತಾ ಇದೆಯಾ, ಬಂದ್ ಎಲ್ಲಾನು ತೆಗೆದು ಬಿಸಾಕೋದು. ಸೊ ಆ ಟೈಮ್ ಅಲ್ಲಿ ಅವರು ಅವಾಚ್ಯ ಪದಗಳನ್ನ ಬೈದ್ರು ಅವರು. ಸೊ ಅದನ್ನ ಪದಗಳನ್ನ ಅವಳು ತಗೊಳಕ್ಕಾಗಿಲ್ಲ. ಅದನ್ನ ಅವ್ರು ಏನ್ ಮಾಡಿದ್ದಾರೆ, ಅವ್ರಿಗೆ ಎಷ್ಟು ಬೇಕು ಅಷ್ಟು ವಿಡಿಯೋ ಮಾತ್ರ ನಿಮ್ಗೆ ಕಳಿಸ್ತಾ ಇದಾರೆ. ಒಳಗಡೆ ಬಂದಾಗಿಂದ ಅವ್ರು ವಿಡಿಯೋ ಮಾಡಿದ್ದಾರೆ, ಆ ವಿಡಿಯೋ ತಗೊಳಕ್ ಹೇಳಿ ನೀವು. ಮತ್ತೆ ಇನ್ನೊಂದೇನಂದ್ರೆ ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡೇ ಏನಕ್ಕೆ ಬಂದ್ರು ಅವರು. ಅದು ಮೇಲ್ಗಡೆ ಅವ್ರ ಮನೆ ಇದ್ದಾಗ ನಮ್ಮ ಮನೆ ಒಳಗೆ ಬರ್ಬೇಕಾದ್ರೆ ಕ್ಯಾಮ್ರಾ ಇಟ್ಕೊಂಡೇ ಬಂದು ಕಿಚನ್ ಒಳಗೆ ಬರೋಂಥದ್ದು ಏನಿದೆ. ಇವಾಗ ಆಯ್ತು, ನಿಮ್ಮ ತಂದೆನ ಮೀಟ್ ಮಾಡ್ತೀರಾ, ನಿಮ್ ತಂದೆನ ಹಾಲಲ್ಲಿ ಕುತ್ಕೊಂಡ್ ಮಾತಾಡ್ಸ್ಬೋದಿತ್ತು, ಇಲ್ಲ ಬೆಡ್ರೂಮ್ ಅಲ್ಲಿ ಕುತ್ಕೊಂಡ್ ಮಾತಾಡ್ಸ್ಬೋದಿತ್ತು. ಕಿಚನ್ಗೆ ಏನಕ್ಕೆ ಬಂದ್ರು ಮೇಡಮ್? ತಪ್ಪಲ್ವಾ ಅದು ಒಳಗಡೆ ಬಂದಿದ್ದು? ಅಲ್ಲ, ನಿಮ್ ಪತ್ನಿ ಮತ್ತು ನಿಮ್ ಅಕ್ಕನ ಮಧ್ಯೆನೂ ಗಲಾಟೆ ಆಯ್ತು. ಏನಕ್ಕೆ ಗಲಾಟೆ ಆಯ್ತು ಅಂತ ಹೇಳಿ? ರೀಸೆಂಟ್ ಆಗಿ ಮದುವೆ ಆಗಿದ್ದಲ್ವಾ ತಾವು? ಯಾಕೆ ಗಲಾಟೆ ಆಯ್ತು? ಯಾವ ವಿಚಾರಕ್ಕೆ? ಇದೇ ವಿಚಾರಕ್ಕ? ಅವ್ರಿಗೆ ಪ್ರಾಪರ್ಟಿ ಬೇಕು ಅಂತ ಕುತ್ಕೊಂಡ್ರು ಫಸ್ಟ್. ಓಕೆ. ನಾನು ಪ್ರಾಪರ್ಟಿ ಕೊಡಕ್ ಆಗಲ್ಲಮ್ಮ ಅಂದೆ. ಪ್ರಾಪರ್ಟಿ ಹೇಗ್ ನಾನು ಇದು ಮಾಡಕ್ಕಾಗುತ್ತೆ, ಬಿಲ್ಲ ಬಿಟ್ಟು ಹೋಗ್ಬೇಕು ನೀನು ಅಂದ್ರು. ಬಿಟ್ಟು ಹೋಗಲ್ಲ ಅಂದೆ. EMI ನಿನ್ ಕಡೆಯಿಂದ ಕಟ್ಕೊಂಡು ಹೋಗ್ಬೇಕು. ಕಟ್ಕೊಂಡು ಹೋಗ್ತೀನಿ, ಒಂದ್ ಕೆಲಸ ಮಾಡು, ಇವಾಗ ಇಷ್ಟೆಲ್ಲ ಕಿರ್ಚಾಡ್ತಿದ್ಯಾ, ಬೈತಿದ್ಯಲ್ಲ, ನಮ್ಗೆ ಮದುವೆ ಆಗಿದ ತಕ್ಷಣ ಏನು ಪ್ರಾಬ್ಲಮ್ ಆಗ್ತಾ ಇದೆ, ಇಷ್ಟು ದಿವಸ ಎಲ್ಲ ಒಟ್ಟಿಗೆ ಇದ್ವಲ್ಲ, ಒಟ್ಟಿಗೆ ಇದ್ದಾಗ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ದಿರೋದು, ಈಗ ಮದುವೆ ಆದ್ಮೇಲೆ ಏನಕ್ಕೆ ಪ್ರಾಬ್ಲಮ್ ಮಾಡ್ತಾ ಇದೀರಾ? ಸೊ ಬಂದಿದ ತಕ್ಷಣ ನೀನ್ ಕೊಟ್ಟಿಲ್ಲ ಅಂದ್ರೆ ನೀನ್ ಹೆಂಡತಿ ಕೈಲಿ ದುಡ್ಡು ಕೊಡ್ಸು ಅಂತ ಕೇಳಿದ್ರು. ಅದಕ್ಕೆ ಅವಳು ಅದನ್ನೇ ಕೇಳಿದ್ರು, ನಾನ್ ಯಾಕೆ ಕೊಡ್ಬೇಕು? ಈಗ ರಂಜಿತ್ ಮನೆ ಯಾರ ಹೆಸರಲ್ಲಿದೆ? ಅವ್ರು FIR ಅಲ್ಲಿ ನನ್ನ ಹೆಸರಲ್ಲಿರೋ ಮನೆ ಅಂತ ಹೇಳ್ಕೊಂಡಿದ್ದಾರೆ. ನಿಮ್ ಸಹೋದರಿ ಹೆಸರಲ್ಲಿದ್ಯಾ? ಹೌದೌದು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಿಮಗೆ, ನಾನು ಈ ಮನೆ ತಗೊಂಡಿದ್ದು 2017, 2018 ಶನಿ ಸೀರಿಯಲ್ ಮಾಡ್ಬೇಕಾದ್ರೆ ನಾನು ಬ್ಯಾಂಗ್ಳೂರಲ್ಲಿ ಇರ್ತಾ ಇರ್ಲಿಲ್ಲ, ನಾನು ಮುಂಬೈಲಿ ಇರ್ತಾ ಇದ್ದಿದ್ದು. ಸೊ ಮುಂಬೈಲಿ ಇರೋ ಕಾರಣ, ನಾನು ಆರ್ಟಿಸ್ಟ್ ಆಗಿರೋ ಕಾರಣ ನನಗೆ ಲೋನ್ ಆಗಿಲ್ಲ ಅವಾಗ. ಸೊ ಲೋನ್ ಆಗದಿರೋ ಕಾರಣ ನಾವೆಲ್ಲ ಒಟ್ಟಿಗೆ ಇದ್ದ ಟೈಮಲ್ಲಿ ಅಕ್ಕ ಸ್ಯಾಲ್ರಿಡ್ ಆಗಿದ್ಲು. ಸೊ ಸ್ಯಾಲ್ರಿಡ್ಗೆ ಲೋನ್ ಆಗುತ್ತೆ ಅಂತ ಬ್ಯಾಂಕಿಂದ ಇನ್ಫಾರ್ಮೇಶನ್ ಸಿಕ್ಕಿದಾಗ, ಸೊ ನಮ್ಮ ತಾಯಿನೇ ಹೇಳಿದ್ದು, ಒಂದ್ ಕೆಲಸ ಮಾಡು, ಇವಾಗ ಹೆಂಗಿರೋ ಅಪಾರ್ಟ್ಮೆಂಟ್ ತಗೋಬೇಕು ಅಂತಿದೆಯಲ್ಲ, ನೀನ್ ಬರ್ತಿರೋ ಪೇಮೆಂಟ್ನೆಲ್ಲ ನಿಮ್ಮ ಅಕ್ಕನ ಅಕೌಂಟ್ಗೆ ಹಾಕು, ಅವಳ ಅಕೌಂಟಿನಲ್ಲಿ ಲೋನ್ ಹೋಗೋ ತರ ಆಗಿ, ನಿನಗೆ ಯಾವ ಟೈಮಲ್ಲಿ ದುಡ್ಡು ಸಿಗುತ್ತೆ ಅದನ್ನೆಲ್ಲ ಅವಳ ಅಕೌಂಟ್ಗೆ ಹಾಕ್ತಾ ಇರೋ, ಅವಳು ತಗೊಂಡು ಹೋಗ್ತಾ ಇರ್ತಾಳೆ. ದಿಸ್ ಇಸ್ ವಾಟ್ ದ ಕಾನ್ವರ್ಸೇಷನ್ ವಾಸ್. ಇವಾಗ ನಮ್ಮ ತಾಯಿ ಇಲ್ಲ, ನಮ್ಮ ತಾಯಿ ಇದ್ರೆ ನಮ್ಮ ತಾಯಿ ಕೈಲಿ ಹೇಳಿಸಬಹುದಿತ್ತು. ಏನಕ್ಕೆ ನಮ್ಮ ತಾಯಿ ಲೋನ್ ಪೇಮೆಂಟ್ ಕಂಪ್ಲೀಟ್ ಆಗಿದ್ಯಾ ಸರ್? ಯಾರು ಲೋನ್ ಪೇ ಮಾಡಿದ್ರು? ಇಲ್ಲ ಮೇಡಮ್, ಇವಾಗ ನಡೀತಾ ಇದೆ. ಇವಾಗ ಏನಿದ್ರು ನೋಡಿ, ಲೋನ್ ಅವ್ರ ಹೆಸರು ತೆಗೆದಾಗ ಅವ್ರ ಅಕೌಂಟಿಂದನೇ ಕಟ್ ಆಗ್ಬೇಕು. ಇವಾಗ ನಾನೊಂದು ಅಮೌಂಟ್ ಕೊಟ್ಟಿರ್ಬೋದಾಗಿರ್ಬೋದು, ಕ್ಯಾಶ್ ಕೊಟ್ಟಿರ್ಬೋದಾಗಿರ್ಬೋದು, ಅದ್ ಎಂಟೈರ್ ಡೀಟೇಲ್ಸ್ ಅವ್ರು ಅದನ್ನೇ ಹೇಳಿರೋದು, ಸ್ಟೇಷನ್ ಅದನ್ನೇ ಹೇಳಿದ್ದು. ಇದನ್ನೆಲ್ಲ ನೀವು ಸಿವಿಲ್ ಕೋರ್ಟ್ ಅಲ್ಲಿ ನೀವು ತೀರ್ಮಾನ ಮಾಡ್ಕೊಬೇಕಾಗಿರೋದು. ಮನೆ ಒಳಗೆ ಯಾಕೆ ಹೋಗ್ತಿದ್ದೀರಾ? ಅದಕ್ಕೆ ನಾನು ಸ್ಟೇಷನ್ ಇನ್ಸ್ಪೆಕ್ಟರ್ ಹೇಳಿ ಕಳಿಸಿದ್ದಾರೆ. ಅಂದ್ರೆ ನೀವು ತಿಂಗಳು ಏನ್ ಪೇಮೆಂಟ್ ಮಾಡ್ಬೇಕು ಅದನ್ನ ಮಾಡಿದೀನಿ ನಿಮ್ಮ ಸಹೋದರಿಗೆ? ಹೌದೌದು, ಕ್ಯಾಶ್ ಮೂಲಕನೂ ಕೊಟ್ಟಿದ್ದೀನಿ, ಅಕೌಂಟ್ ಥ್ರೂ ಕೊಟ್ಟಿದ್ದೀನಿ. 2017, 18 ಅಕೌಂಟ್ ಥ್ರೂ ಕಂಟಿನ್ಯೂಸ್ ಆಗಿ ಹೋಗಿದೆ ಅಮೌಂಟ್. ಅದ್ರ ಪ್ರೂಫ್ ನಮ್ಮ ಲಾಯರ್ ಥ್ರೂನೇ ನಾನು ಅದಕ್ಕೆ ರಿಪ್ಲೈನ್ ಕೊಟ್ಟಿದ್ದೀನಿ, ಲೀಗಲ್ ನೋಟಿಸ್ ರಿಪ್ಲೈನು ಕೊಟ್ಟಿದ್ದೀನಿ. ರಿಪ್ಲೈ ಕೊಟ್ಟ ಮೇಲೆ ಅವ್ರು ಕೋರ್ಟ್ಗೆ ಹೋಗೋದ್ ಬದಲು ಬರೀ ಪೊಲೀಸ್ ಸ್ಟೇಷನ್ ಕಲಿತಿದ್ದಾರೆ. ಅಲ್ಲಿ ನನ್ನ ಅಲ್ಲಿ ಕರ್ಸೋದು, ಇಲ್ಲಿ ಬೈಸೋದು, ಅಲ್ಲಿ ಮಾತಾಡ್ಸೋದು, ಮನೆಯೊಳಗೆ ಬರೋದು, ಮನೆಯೊಳಗೆ ಬಂದು ಮಕ್ಳಿಗೆಲ್ಲ ಟಾರ್ಚರ್ ಕೊಡೋದು, ನನ್ನ ಹೆಂಡತಿಗೆ ಟಾರ್ಚರ್ ಕೊಡೋದು. ನಿಮ್ಮ ಸಹೋದರಿಗೆ ನೀವು ಹಣ ಕೊಟ್ಟಿರೋದಕ್ಕೆ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಇದೆಯಾ ಸರ್? ಇಟ್ಕೊಂಡಿದ್ದೀರಾ ರಂಜಿತ್ ಅವರೇ? ಇದೆ ಮೇಡಮ್. ಅದೇ ಹೇಳಿಲ್ವಾ, ಅದನ್ನ ನಾನು ಲಾಯರ್ ಮೂಲಕ ಕೊಟ್ಟು ಅದಕ್ಕೆ ಅದನ್ನ ರಿಪ್ಲೈ ಕೊಟ್ಟಿದ್ದೀನಿ ನಾನು. ಆ ರಿಪ್ಲೈ ಕೊಟ್ಟ ಮೇಲೆನೆ ಇವಾಗ ಸ್ಟೇಷನ್ ಅದೇ ಹೇಳಿರೋದು,
ಇದನ್ನ ಹೊಡೆದಾಡ್ಕೊಳ್ಳೋಂತ ಮ್ಯಾಟ್ರ್ ಅಲ್ಲ ಇದು. ನೀವು ನಿಮ್ಮ ಮನೆ ಮೇಲ್ಗಡೆ ಇದೆಯಲ್ವಾ, ನೀವು ಅಲ್ಲಿರಿ, ಕೆಳಗಡೆ ಮನೆಗೆ ಏನಕ್ಕೆ ಹೋಗ್ತೀರಾ ಅಂತ ಅದನ್ನು ಹೇಳಿದ್ದಾರೆ, ವಾರ್ನಿಂಗ್ ಕೊಟ್ಟು ಕಳಿಸಿದ್ದಾರೆ. ಕೊಟ್ಟು ಮೇಲೇನೂ ಅವ್ರ ಮನೆ ಒಳಗೆ ಬರ್ತಾ ಇದ್ದಾರೆ. ಅದು ಒಳಗಡೆ ಬಂದಿರೋದು ಒಳಗಡೆ ಬಿಟ್ಟಿರೋದು ನಮ್ಮ ತಂದೆ ಅಂತಾರೆ. ಅದು ವಿಡಿಯೋ ನನ್ನ ಹತ್ರ ಇದೆ, ಅದು ಬೇಕಾದ್ರೆ ಕಳಿಸ್ತೀನಿ ನಿಮ್ಗೆ, ನೀವು ನೋಡಿ. ಅದಾದ್ಮೇಲೆನೆ ಗಲಾಟೆ ಆಗಿರೋದು. ಈಗ ರಂಜಿತ್ ಮೂರನೇವ್ರ ಜೊತೆಗಿನ ಜಗಳ ಅಲ್ಲ, ಅಕ್ಕ ತಮ್ಮನ್ ಜಗಳ, ವಿಡಿಯೋ ಯಾಕೆ ಮಾಡ್ಕೊಂಡ್ರು ಅಂತ ಹೇಳಿ. ನಂದು CC ಕ್ಯಾಮ್ರಾದಲ್ಲಿ ಇದೆ ಅವ್ರು ಒಳಗಡೆ ಬಂದಿರೋದು. ಅವ್ರು ಒಳಗಡೆ ಬರ್ಬೇಕಾದ್ರೆ ಮೊಬೈಲ್ ಇಟ್ಕೊಂಡ್ ಬರ್ತಾರೆ. ಏನಕ್ಕೆ ಬರ್ಬೇಕು ಮೇಡಮ್, ತಪ್ಪಲ್ವಾ ಅದು? ಆಯ್ತು, ಇವಾಗ ನೀವು ಲೀಗಲ್ ನೋಟಿಸ್ ಕಳಿಸಿದ್ಮೇಲೆ ನಾನು ರಿಪ್ಲೈ ಮಾಡಿದೀನಿ ಅಂದ್ಮೇಲೆ ನೀವು ಒಳಗಡೆ ಬಂದು ನನ್ನ ಹೆಂಡತಿಗೆ ಬೈತಿರೋದು ತಪ್ಪಲ್ವಾ? ಅಂಡ್ ಎವ್ರಿ ಟೈಮ್ ಒಂದ್ಸರಿ ಕ್ಯಾಮ್ರಾ ಆಫ್ ಮಾಡ್ತಾರೆ, ಕ್ಯಾಮ್ರಾ ಆಫ್ ಮಾಡ್ಬಿಟ್ಟು ಹೇಳ್ತಾರೆ ನನಗೆ ಗೊತ್ತು ನೀನ್ ಮರ್ಯಾದೆ ಎಲ್ಲಿ ತೆಗಿಬೇಕು ಅಂತ, ನಾನು ವಿಡಿಯೋ ಮಾಡ್ಕೊಂಡು ಎಲ್ಲೆಲ್ಲಿ ಕೊಡ್ಬೇಕು ಗೊತ್ತು ಅಂತ ಹೇಳ್ತಾರೆ. ಮತ್ತೆ ಕ್ಯಾಮ್ರಾ ಆನ್ ಮಾಡ್ತಾರೆ. ಈ ತರ ಇರ್ಬೇಕಾದ್ರೆ ನಾನು ಏನ್ ಮಾತಾಡ್ಬೇಕು ಹೇಳಿ ಮೇಡಮ್? ಇದು ತಪ್ಪಲ್ವಾ? ಮನೆ ಒಳಗೆ ಬಂದು ನನ್ನ ಹೆಂಡತಿಗೆ ಕೆಟ್ಟ ಕೆಟ್ಟ ಪದಗಳು ಯೂಸ್ ಮಾಡ್ಬೇಕಾದ್ರೆ ನಾನು ಅದನ್ನೇ ಅಲ್ಲಿ ನೋಡಿ ವಿಡಿಯೋದಲ್ಲ ನಾನು ಅದನ್ನೇ ಹೇಳ್ತಾ ಇದೀನಿ. ರಂಜಿತ್, ಆಸ್ತಿ ವಿಚಾರನೇ ಆಗಿರಬಹುದು, ಬಟ್ ಒಡ ಹುಟ್ಟಿದವರು ನೀವು ಒಟ್ಟಿಗೆ ಕೂತು ಮಾತನಾಡಿದ್ರೆ ಸಮಸ್ಯೆ ಬಗೆಹರಿತಿರ್ಲಿಲ್ವಾ ಅಂತ ಹೇಳಿ, ಕೋರ್ಟು ಕಚೇರಿ ಹೋಗೋ ಅವಶ್ಯಕತೆ ಇತ್ತಾ ಅಂತ ಹೇಳಿ ರಂಜಿತ್? ಮೇಡಮ್ ಅದನ್ನು ಟ್ರೈ ಮಾಡಿದಾಗಿದೆ ಮೇಡಮ್. ನನ್ನ ಸ್ನೇಹಿತರಾಗಿರ್ಬೋದು, ನನ್ನ ದಾರಿಯರ್ ಕೊಟ್ಟಿರುವಂತ ನನ್ನ ಬ್ರದರ್ ಆಗಿರ್ಬೋದು, ಪ್ರತಿಯೊಬ್ರು ಬಂದು ಎಲ್ಲಾನು ಕೂತ್ಕೊಂಡು ಮಾತಾಡಿದ್ದಾರೆ. ಅದ್ರ ಕಂಪ್ಲೀಟ್ ಆಡಿಯೋ ಸಮೇತ ನಮ್ಮ ಹತ್ರ ಇದೆ. ಆ ಪ್ರೂಫ್ ಬೇಕಾದ್ರೆ ನಿಮ್ಗೆ ಕಳಿಸ್ತೀನಿ, ಅದನ್ನು ಬೇಕಾದ್ರೆ ಕೇಳಿಸ್ಕೊಳ್ಳಿ. ಪ್ರತಿಯೊಂದು ಜಾಗದಲ್ಲೂ ಶಿ ಇಸ್ ಡಿಮ್ಯಾಂಡಿಂಗ್ ಅಮೌಂಟ್, ನಂಗೆ ಇಷ್ಟು ದುಡ್ಡು ಬೇಕು, ಈ ದುಡ್ಡು ಬೇಕು, ನಾನು ಬರ್ಕೊಡ್ತೀನಿ. ಪ್ರತಿಯೊಂದ್ಸರಿನೂ ಮೈಂಡ್ ಸೆಟ್ ಚೇಂಜ್ ಮಾಡ್ತಾರೆ ಅವರು. ಆ ಆಡಿಯೋನು ಬೇಕಾದ್ರೆ ನಿಮಗೆ ಕಳಿಸ್ತೀನಿ, ಅದನ್ನು ಕೇಳಿಸ್ಕೊಳ್ಳಿ. ಆ ಆಡಿಯೋದಲ್ಲೂ ಇದೆ ಬೇಕಾದ್ರೆ. ಅವರೇ ಹೇಳಿದ್ದಾರೆ ನಾನು ಬರ್ಕೊಡ್ತೀನಿ, ನನಗೆ ಇಷ್ಟು ದುಡ್ಡು ಕೊಟ್ಬಿಡಿ ಅಂತ. ದುಡ್ಡು ಕೊಡ್ತೀನಿ ಅಂದಾಗ ದುಡ್ಡು ಬೇಡ ಅಂತಾರೆ. ಮತ್ತೆ ಇಲ್ಲ ನನ್ನ ಮನೆ ಕೊಡು ಅಂತಾರೆ. ಆಯ್ತು, ಮನೆ ಏನಕ್ಕೆ ಅಮ್ಮ ಬಿಟ್ಕೊಡ್ಬೇಕು? ಇವಾಗ ನಂದು ಇನ್ವೆಸ್ಟ್ಮೆಂಟ್ ಇದ್ದಾಗ, ಎಲ್ಲರೂ ಒಂದು ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಎಲ್ಲರೂ ಕೂಡ್ಕೊಂಡು ತಗೊಂಡಿರ್ತೀವಿ. ತಗೊಂಡಾಗ ಅದ್ರ ತಕ್ಕಂಗೆ ಹೋಗ್ಬೇಕು. ಇವಾಗ ಈ ಮನೇಲಿ ಬಂದಾಗ 2017 ನಾನು ಈ ಮನೆ ತಗೊಂಡಿದ್ದು, 2017-18. 2019 ಮೇಲ್ಗಡೆ ಅಪಾರ್ಟ್ಮೆಂಟ್ ತಗೋತಾಳೆ ನಮ್ಮ ಸಿಸ್ಟರ್. ಸೊ ಎರಡೆರಡು ಮನೆ ಹೆಂಗ್ ತೊಗೊಳಕಾಗುತ್ತೆ ಮೇಡಮ್? ಇವಾಗ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ತಾನೇ ಅವರು ಫ್ರೀ ಆಗಿರ್ತಾರೆ, ಮೇಲ್ಗಡೆ ಮನೆ ಅಪಾರ್ಟ್ಮೆಂಟ್ ತಗೊಬಹುದು. ಸೊ ಇದು ಎಷ್ಟೇ ಆಗಿರೋದು. ಸದ್ಯ ಕೋರ್ಟ್ ಮೂಲಕ ಎಲ್ಲವನ್ನ ಬಗೆಹರಿಸಿಕೊಳ್ಳೋದಕ್ಕೆ ಮುಂದಾಗಿದ್ದೀರಿ, ರೈಟ್? ಥ್ಯಾಂಕ್ ಯು ರಂಜಿತ್, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.